ಯಮಾ ಲೋಗೋ ಇರೋದೊಂದು ಡಿಸ್ಪ್ಲೇಟ್ ಇದು. ಸೊ 300 mm ಯಮಾ ಲೋಗೋ ಇದೆ, ಬ್ರೆಂಬೋ ಕ್ಯಾಲಿಪರ್ ಇದೆ. ಇದು 6 ಸ್ಪೀಡ್ ಹೆಡ್, ಕೋಬ್ರಾ RX ಕಿಂಗ್ ಕೋಬ್ರಾದು ಇಂಜಿನ್ ಕವರ್ಸ್. ಇದು ಡಿಪ್ ಆಗಿದೆ, ಇದು ಕ್ರೋಮ್ ಪ್ಲೇಟೆಡ್. ಕಸ್ಟಮ್ ಮೇಡ್ ಚೇಂಬರು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಈ ವಿಡಿಯೋ ಪ್ಯೂರ್ಲಿ ಡೆಡಿಕೇಟೆಡ್ ಟು ನಮ್ಮ 2 ಸ್ಟ್ರೋಕ್ RX ಇಟ್ಟಿರೋರಿಗೆ, RX ಲವರ್ಸ್ಗೆ. ಸೊ ತುಂಬ ಜನ RX ಇಟ್ಟಿರೋರು ರೆಡಿ ಮಾಡಿಸ್ಬೇಕು ಗಾಡಿ, ಅಥವಾ ಅದನ್ನು ಮಾಡಿಫೈ ಮಾಡಿಸ್ಬೇಕು, ಯಾವ ಥರ ಮಾಡಿಸೋದು, ಹೆಂಗೆ ಮಾಡಿಸೋದು, ಎಲ್ಲಿ ಮಾಡಿಸೋದು, ಈ ಥರ ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ. ಸೊ ಅದಕ್ಕೆ ಇವತ್ತು ಒಂದು ಸಣ್ಣ ಪೋಡ್ಕಾಸ್ಟ್ ಥರನೂ ಇರುತ್ತೆ, ಪ್ಲಸ್ ನಿಮ್ಗೊಂದು ಇನ್ಫಾರ್ಮೇಟಿವ್ ವೀಡಿಯೋ ಥರನೂ ಇರುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇವಾಗ ಆದರ್ಶ್ ಹತ್ರ ಬಂದಿದ್ದೀನಿ. ಆದರ್ಶ್ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀರಾ, ಟ್ಯೂನರ್ಸ್ ಕ್ರಾಫ್ಟ್ ಆದರ್ಶ್. ಸೊ ಅವರು ಒಂದು ಗಾಡಿನ ಚಾಲೆಂಜ್ ತೊಗೊಂಡು ರೆಡಿ ಮಾಡಿದ್ದಾರೆ. ಅಂದರೆ ಇಂಟರ್ಸ್ಟೇಟ್ ಚಾಲೆಂಜ್ ಥರ ತೊಗೊಂಡು ಒಂದು ಗಾಡಿ RXನ ರೆಡಿ ಮಾಡಿದ್ದಾರೆ. ನಿಮ್ಗೇನಾದರೂ ಮಾಡಿಫೈ ಮಾಡಿಸ್ಬೇಕು ಗಾಡಿನ, ಅಥವಾ ಗಾಡಿ ರೆಡಿ ಮಾಡಿಸ್ಬೇಕು RX ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ಡೀಟೇಲ್ಸು ಈ ವಿಡಿಯೋ ಹೋಗ್ತಾ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಆದರ್ಶ್ ಅವರು. ಟ್ಯೂನರ್ಸ್ ಕ್ರಾಫ್ಟ್ ಅಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಫೇಮಸ್ಸು, ಟ್ಯೂನರ್ಸ್ ಕ್ರಾಫ್ಟ್ ಅಂತ. ಸೊ ಇವರು ನಿಮಗೆ RX ಪಾರ್ಟ್ಸ್ಗಳು ಬೇಕಾದರೆ, ಅಥವಾ 2 ಸ್ಟ್ರೋಕ್ಸ್, ಎನಿ 2 ಸ್ಟ್ರೋಕ್ ಪಾರ್ಟ್ಸು, RD 350 ಆಗಿರ್ಬೋದು, SD ಆಗಿರ್ಬೋದು, ಮತ್ತು RX ಎನಿ ಮಾಡಲ್ಲು, ಯಾವುದೇ CC ಗಾಡಿಗಳಿಗಾದರೂ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅವರು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವರ ಇನ್ಸ್ಟಾಗ್ರಾಮ್ ಲಿಂಕು. ಸೊ ಅಲ್ಲಿ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆದರ್ಶ್ ಅವರೇ, ವೆಲ್ಕಮ್. ಥ್ಯಾಂಕ್ ಯು. ಸೆಕೆಂಡ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋಸ್, ವೆಲ್ಕಮ್. ಇದಕ್ಕೆ ಮುಂಚೆ ಒಂದು ವಿಡಿಯೋ ಅವ್ರದ್ದು ಸ್ಟೋರ್ ಬಗ್ಗೆ ಮಾಡಿದ್ದೆ, ಆದರ್ಶ್ ಆಟೋಮೊಬೈಲ್ಸ್ ಅಂತ. ಸೊ ಅದು ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಅದರಲ್ಲೂ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ಪಾರ್ಟ್ಸ್ ಬೇಕು ಅಂತಂದರೆ ನಿಮ್ಗೆ ಅವ್ರಿಗೆ ತರಿಸ್ಕೊಡ್ತಾರೆ. ಸೊ ಇವತ್ತು ನಾವು ಮೇನ್ ಬಂದಿರೋ ವಿಷಯ ಅಂತಂದ್ರೆ, ನಮ್ಮ ಹಿಂದೆ ಪಕ್ಕದಲ್ಲೇ ಕೂತಿದೆ, ಸೊ RX ಕಿಂಗು. ಸೊ ಇದ್ರ ಬಗ್ಗೆನೇ ಮಾತಾಡೋಣ ಅಂತಲೇ ಬಂದಿರೋದು. ಸೊ ಫಸ್ಟು ಆದರ್ಶ್ ಹತ್ರನೇ ಕೇಳಿ ತಿಳ್ಕೊಳೋಣ. ಆದರ್ಶ್ ಅವರೇ, ಫಸ್ಟ್ ಹೇಳಿ, ಈ ಗಾಡಿ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಗಾಡಿ ಬಗ್ಗೆ. ಸೊ RX ಕಿಂಗ್ ಅನ್ನೋದು ಇರೋದೇ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ತಿಳಿಸ್ಕೊಡಿ ಗಾಡಿ ಬಗ್ಗೆ. RX ಕಿಂಗು ಇಂಡಿಯಾಲಿಲ್ಲ. ಸೊ ಅದು ಮಾಡಿಫೈ, ಇವಾಗ ಏನು ಜಾಸ್ತಿ ಜನ ಮಾಡ್ತಾ ಇದ್ದಾರೆ, ಇವಾಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿದೆ. ಮಾಡಿಫೈ ಮಾಡ್ತಾರೆ, ಕಿಂಗ್ದು ಬಾಡಿ ಕಿಟ್ ತೊಗೊಬಂದು ಕಿಂಗ್ದು ಇಂಜಿನ್ ಪಾರ್ಟ್ಸ್ ಯೂಸ್ ಮಾಡಿಕೊಂಡು. ಸೊ ನಮಗೆ ಒಂದು ಚಾಲೆಂಜ್ ಬಂತು. ಅದು ಚಾಲೆಂಜ್ ಹೆಂಗೆ ಅಂತಂದರೆ, ಚೆನ್ನೈಯಲ್ಲಿ ಒಬ್ಬ ಇದ್ದಾನೆ, ಅವನು ಒಂದು ತಿಂಗಳು ನಮ್ಮದು ಫ್ರೆಂಡ್ದು ಗಾಡಿ ಬಂದಿತ್ತು, ಕಿಂಗು, ಒರಿಜಿನಲ್ ಕಿಂಗ್ ಇಂಪೋರ್ಟ್ ಮಾಡ್ಕೊಂಡಿದ್ದೆ, ಎಲ್ಲ ಕಸ್ಟಮ್ ಡ್ಯೂಟೀಸ್ ಎಲ್ಲ ಕಟ್ಟಿ. ಸೊ ನಿಮ್ಮ ಹತ್ರ ಕಾಸಿದೆ, ಟ್ಯಾಲೆಂಟ್ ಇಲ್ಲ ನಿಮ್ಮ ಹತ್ರ ಅಂತ ನಮ್ಮನ್ನು ಟ್ಯಾಗ್ ಮಾಡ್ದ. ಓಕೆ ಓಕೆ, ನಾವು ಬಿಲ್ಡ್ ಮಾಡ್ತೀವಿ ಇಲ್ಲಿ, ನೀವು ಬರೀ ಇಂಪೋರ್ಟ್ ಮಾಡ್ಕೊತೀರಾ, ಕಾಸಿದೆ. ಸೊ ನಮ್ಮ ಫ್ರೆಂಡ್ಗೆ ಬೇಜಾರಾಯ್ತು. ಆಬ್ವಿಯಸ್ಲಿ ನಮ್ಮ ಫ್ರೆಂಡ್, ನಮಗೂ ಬೇಜಾರಾಗಿದೆ. ನಮಗೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ಬಿಟ್ರೆ, ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಇರೋವಾಗ ಎಲ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ನಮಗೆ ಹಿಂಗೆ ಅಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು, ಆಬ್ವಿಯಸ್ಲಿ ಅವ್ನು ಆಗಿದ್ನೋ ಏನೋ, ನಾವೆಲ್ಲ ರೇಸ್ ಮುಗಿಸ್ಕೊಂಡು ರೂಮ್ ಮೀಟ್ ಇತ್ತು ಅವತ್ತು. ರೂಮ್ ಮುಗಿಸ್ಕೊಂಡ್ಬಂದು ಆರಾಮಾಗಿ ಚಿಲ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ, ಆ ಗಾಡಿ ಹಿಂಗೆ ಹೋಯ್ತು ಅಂತ. ಸೊ ಓಪನಾಗಿ ಟ್ಯಾಗ್ ಮಾಡಾಕ್ಬಿಟ್ಟ, ಟ್ಯೂನರ್ಸ್ ಕ್ರಾಫ್ಟು, ಟ್ಯಾಲೆಂಟ್ ಇದ್ರೆ ಮಾಡಿ ಅಂತ. ಒಂದು ತಿಂಗಳು ಟೈಮ್ ಕೊಡ್ತೀನಿ, ಹಿಂಗೆಲ್ಲ ಇದು ಮಾಡಿಕೊಂಡು ಹಿಂಗೆ ಕಲರ್ಗಳೆಲ್ಲ ಹೊಡ್ಸ್ಕೊಂಡಿದ್ದಾನೆ ಅವನು, ಪರ್ಪಲ್ಲು. ಸೊ ಹಂಗೆ ಅಂದ್ಕೊಂಡು ಮಾಡಿದ್ದ. ಸೊ ನಾವು ಆಬ್ವಿಯಸ್ಲಿ ನಾವು ಚಾಲೆಂಜ್ ಮಾಡಿದ್ರೆ ಸುಮ್ಮನೆ ಇರಲ್ಲ, ಓಪನಾಗಿ ಚಾಲೆಂಜ್ ಮಾಡಿದ್ಮೇಲೆ ಇನ್ನೂ ಸುಮ್ಮನೆ ಇರಲ್ಲ. ಒಂದು ತಿಂಗಳು ಟೈಮ್ ಅಂದ. ನಮಗೆಲ್ಲ ಇವಾಗ ಅಪ್ಪ ಅಂದರೆ ಮಕ್ಳು ಹುಡ್ಸೋದು ಹೆಂಗೆ ಅಂತ ಹೇಳ್ಕೊಡ್ಬಾರ್ದು, ನಾವು ಎಷ್ಟು ಗಾಡಿ ಮಾಡಿದ್ದೀವಿ. ಸೊ ತಿಂಗಳೆಲ್ಲ ಬೇಡ, 10 ದಿನದಲ್ಲಿ ಮುಗಿಸ್ತೀವಿ ನಾವು ಮಾಡು ಅಂತಂದೆ. ಸೊ ಇದು ನನ್ನ ಹತ್ರನೇ ಇತ್ತು, ನನ್ನದೇ ಗಾಡಿ ಇದು. ಒಂದು 6-7 ಇಯರ್ಸ್ ಬ್ಯಾಕ್ ಇತ್ತು. ಮುಂಚೆ ನಂದು ಪೇಜಲ್ಲೆಲ್ಲ ಇದೆ, RX ಸ್ಪೆಷಲ್ ಅಂತ ಮಾಡಿದ್ದೆ, ಸೀಟ್ ಕವರ್ಸ್ ಎಲ್ಲ ತರಿಸಿ. ಸೊ ಬಿಚ್ಚಾಕಿದೆ, ಇನ್ ಟೈಮ್ಗೆ ಇತ್ತು ಫ್ರೇಮು, ಇಂಜಿನ್ ಎಲ್ಲ ಬಿಲ್ಡ್ ಮಾಡಿಬಿಟ್ವಿ. ಸೊ ಈ ಗಾಡಿನ 10 ದಿನದಲ್ಲಿ ಇವರು ಸ್ಕ್ರಾಚಿಂದ ರೆಡಿ ಮಾಡಿರೋದು, ಫುಲ್ ಕಂಪ್ಲೀಟ್ ಸ್ಕ್ರಾಚಿಂದ ಗಾಡಿನ ಚಾಲೆಂಜ್ ತಗೊಂಡು 10 ದಿನದಲ್ಲಿ ಅವ್ರ ಕಡೆಯಿಂದನೂ ಒಂದು ಗಾಡಿ ರೆಡಿ ಮಾಡೋ ಥರ ಮಾತಾಡಿ, ಅವರು ಆ್ಯಕ್ಚುಲಿ 4 months ಬ್ಯಾಂಕಿಂದಾನೇ ಎಲ್ಲ ಪ್ರಿಪೇರ್ ಆಗಿದ್ರು. ಓಕೆ, ನಾವು ಫ್ರಮ್ ಝೀರೋ. ಸೊ ಸ್ಕ್ರಾಚಿಂದ 10 ದಿನದಲ್ಲಿ, ಅದು ನೈಟು ಡೇ ಅಂತ ನೋಡಿದ್ರೆ ಫುಲ್ಲು. ಆಮೇಲೆ ಇನ್ನೊಂದು ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಈ ಒಂದು ಟ್ಯಾಂಕ್ ಇದೆಯಲ್ಲ, ಇದು ತುಂಬ ಜನ ಸ್ಟಿಕರಿಂಗ್ ಅನ್ಕೊತಾರೆ, ಬಟ್ ಇದು ಸ್ಟಿಕರಿಂಗ್ ಅಲ್ಲ. ಅದಕ್ಕೆ ಒಂದು ಪಾಯಿಂಟ್ ಇದೆ. ಅಲ್ಲಿ ಮಾತಾಡ್ಬೇಕಾದ್ರೆ ಅದೇ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಒಂದು ಗ್ರೂಪು. ಸೊ ಅವ್ರಿಗೆ ಮೆಸೇಜ್ ಹಾಕಿದ್ದ ಅವನು,
ಟ್ಯಾಲೆಂಟ್ ಇದೆ ನಮ್ಮ ಹತ್ರ. ನಿಮ್ಗೆ ಯಾರಾದ್ರೂ ಪೇಂಟರ್ ಬೇಕು ಅಂದ್ರೆ ಹೇಳು, ನಾವು ಕಳಿಸ್ತೀನಿ, ನನ್ನ ಅಸಿಸ್ಟೆಂಟ್ನ ಕಳಿಸ್ತೀನಿ ಅಂತ. ಸೊ ಅವ್ನು ಪೇಂಟ್ ಎಲ್ಲ ಮಾಡ್ತಾನೆ, ಬಟ್ ಅಷ್ಟೊಂದೆಲ್ಲ ಚೀಪ್ ಲೆವೆಲ್ಗೆ ಹೋದ್ರೆ ಚೆನ್ನಾಗಿರಲ್ಲ. ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ ಲೋಹಿತ್ ಅಂತ ಇದ್ದಾರೆ, ಗನ್ಗುರು ಅಂತಾರೆ. ಇದು ಹ್ಯಾಂಡ್ ಪೇಂಟೆಡ್, ಇದು ಅದೇ ಲಿಸರ್ಡ್ ಅಂದ್ರಲ್ಲ, ಅದಕ್ಕೆ ಕೋಬ್ರಾ. ಅದು ಆ್ಯಕ್ಚುಲಿ ಸ್ನೇಕಲ್ಲಿ ಫುಲ್ ಏರ್ ಬ್ರಷ್. ಮೈನರ್ ನೋಡಿ ಎಷ್ಟು ಕಲರ್ಸ್ ಯೂಸ್ ಮಾಡಿದ್ದಾರೆ ನೋಡಿ, ರೆಡ್, ಗೋಲ್ಡು, ಗ್ರೀನು, ಬ್ಲೂ. ಅಲ್ಟಿಮೇಟ್ ಗೈ ಅವರು. ಸೊ ಇದೆಲ್ಲ ಏರ್ ಬ್ರಷ್, ಇದೆಲ್ಲ ಹ್ಯಾಂಡ್ ಮೇಡ್, ಹ್ಯಾಂಡಲ್ಲೇ ಪೇಂಟ್ ಮಾಡಿರೋದು. ತುಂಬ ಜನ ಇದು ದೂರದಿಂದ ನೋಡಿ, ಯಾಕಂದರೆ ಸ್ವಲ್ಪ ಗ್ಲಾಸಿ ಫಿನಿಚರ್ ಇರೋದ್ರಿಂದ ತುಂಬ ಜನ ಏನು ಅನ್ಕೊಂತಾರೆ, ಇದು ಸ್ಟಿಕ್ಕರಿಂಗ್ ಅನ್ಕೊಂತಾರೆ. ಸೊ ಸ್ಟಿಕ್ಕರಿಂಗ್ ಅಲ್ಲ, ಅದು ಏನು ಹ್ಯಾಂಡಲ್ಲೇ ಪೇಂಟ್ ಮಾಡಿರೋದು. ಪ್ಲಸ್ ಅದು ಬಿಟ್ಟು ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಜೆನ್ಯೂನ್ ಇದೆ ಪ್ರಾಡಕ್ಟ್ಸ್ ಹಾಕಿರೋದು. ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಏನೇನು ಇದಕ್ಕೆ. ಇನ್ನೊಂದು ಪಾಯಿಂಟ್ ಕೊಡ್ತೀನಿ. ಅವ್ರು ಏನು ಕಲರ್ ಮಾಡ್ತಾ ಇದ್ದಾರೆ, ಏನು ಥೀಮ್ ಕೇಳಿದ್ರು, ಕೋಬ್ರಾ ಸರ್, RX ಕಿಂಗ್ ಕೋಬ್ರಾ ಅಂತಂದ್ವಿ, ಅಷ್ಟೇ ಥೀಮು. ನಾವು ಯಾವ ಕಲರ್ ಹೊಡಿತಾರೆ ಏನು ಇಲ್ಲ, ನಮಗೆ ಗೊತ್ತಿತ್ತು ಅವ್ರ ಟ್ಯಾಲೆಂಟು. ಅವ್ರ ಟ್ಯಾಲೆಂಟೇ ನಾವು ಜಡ್ಜ್ ಮಾಡೋಕೆ ಹೋಗಬಾರ್ದು. ಸೊ ಸರ್ ನಿಮ್ಮ ಇಷ್ಟ ಸರ್, ಹೆಂಗಾದ್ರೂ ಮಾಡ್ಕೊಡಿ, ಚೆನ್ನಾಗಿರುತ್ತೆ. ಪ್ರತಿಯೊಂದು ಪಾರ್ಟ್ಸೂ ನಿಮ್ಗೆ 10 ದಿನದಲ್ಲಿ ಹೆಂಗಾಯಿತು ಅಂದರೆ, ಲೈಕ್ ಯಾವ ಥರ ನೀವು ಎಲ್ಲ ಪಾರ್ಟ್ಸ್ ಎಲ್ಲ ಅಕ್ಯುಮುಲೇಟ್ ಮಾಡಿ ಇದು ಮಾಡಿದ್ರಿ ಅಂತ ಒಂದು ಲೈಟ್. ಆಬ್ವಿಯಸ್ ಅಣ್ಣ, ನಾನು ಆಬ್ವಿಯಸ್ಲಿ ಸೆಲ್ಲರ್ ಅಣ್ಣ, ನನಗೆ ಗೊತ್ತು. ನನ್ನ ಹತ್ರ ಬಾಡಿ ಕಿಟ್ ಇತ್ತು, ಆಬ್ವಿಯಸ್ಲಿ ಒಂದು ಸೆಟ್ ಇರುತ್ತೆ. ಕಸ್ಟಮರ್ಗೆ ಬೇಕು ಅಂದ್ರೆ ತರಿಸಿ ಕೊಡ್ತೀವಿ ನಾವು. ನಮಗೆ ಹಂಗೆ ಮಾಡಿದ್ರೆ, ನನ್ನ ಹತ್ರ ಪ್ರಿಪೇರ್ ಆಗಿತ್ತು, ನನ್ನ ಹತ್ರ ಗಾಡಿ ಇತ್ತು, ಕಾಸು ಹೋದ್ರೋಗ್ಲಿ ಮರ್ಯಾದೆ ಚಾಲೆಂಜ್ ಫಸ್ಟು ಅಂತೇಳಿ ತಗೊಂಡು ಫಸ್ಟ್ ಬಾಡಿ ಕಿಟ್ ಇತ್ತು, ಅದು ಪೇಂಟಿಂಗ್ ಕಳಿಸಿದ್ವಿ. ಚಾರ್ಜ್ ಎಲ್ಲ ಮಾಡಿಫೈ ಮಾಡಬೇಕು. ಸೊ ಅದಕ್ಕೆ 1 ದಿನ 2 ದಿನ ವೇಸ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಅಂತಲ್ಲ, 2 ದಿನ ಬೇಕಾಗುತ್ತೆ. ಇಲ್ಲಾಂದ್ರೆ ಅಲೈನ್ಮೆಂಟ್ಸ್ ಬರಲ್ಲ, ಶೇಪು ಈ ಅಲೈನ್ಮೆಂಟ್ಸ್ ಎಲ್ಲ ಬರಲ್ಲ, ಎಳ್ದ್ವಾ ಆಗ್ಬಿಡುತ್ತೆ. ಸೊ ಅದೆಲ್ಲ ಮಾಡಿ ನಮ್ಮ ಟಿಂಕರ್ ಬಿಡೋಮ್ ಅಂತ ಇದ್ದ. ಸೊ ಫುಲ್ 1 ಡೇ ಫುಲ್ ಅಲ್ಲೇ ಆಗೋಗ್ಬಿಡ್ತು ನಮಗೆ. ಆಮೇಲೆ ಬೆಂಗಳೂರಿಗೆ ಕಳಿಸಿ ಸೊ ಅದು ಪೇಂಟ್ ಮಾಡಿಸಿದ್ದು. ಅದು ಬಿಟ್ಟು ಇದು ಕಂಪ್ಲೀಟ್ ಗಾಡಿ ಹೈಡ್ರೋಡಿಪ್ಪು ಪೇಂಟ್ ಮಾಡಿ, ಹೈಡ್ರೋಡಿಪ್ ಮಾಡಿಸಿ ಕ್ಲಿಯರ್ ಕೋಟ್ ಮಾಡಿಸಿರೋದು. ಚಾರ್ಸಿ ಕೂಡ ಮತ್ತೆ ಇದು ಶಾಕ್ ಅಬ್ಸರ್ವ್ಸು, ಶಾಕರ್ಸು, ಆಮೇಲೆ ಇದು ಸ್ಪೋಕ್ಸ್ ವೀಲ್ಸು. ಈ ಸ್ಪೋಕ್ಸ್ ಎಲ್ಲ ರಿಮ್ ಟೈಟೇನಿಯಂ ಅಂತಾರೆ, ಬಟ್ ಟೈಟೇನಿಯಂ ಅಲ್ಲ, ನಾವು ನಾರ್ಮಲ್ ಸ್ಪೋಕ್ಸ್ಗೆನೆ ಕೆಮಿಕಲ್ ಕೋಟಿಂಗ್ ಅಂತಾರೆ. ಸೊ ಅದು ನಾವು ಇಯರ್ಸ್ ಬ್ಯಾಕಿಂದ ಮಾಡ್ತಾ ಇದ್ವಿ. ಟೈಟೇನಿಯಂ ಥರ ಲುಕ್ ಕೊಡುತ್ತೆ, ಪ್ಲಸ್ ಯುನೀಕ್. ಇದು ಬರೀ ಬಾಡಿ ಕಿಟ್ ಬಿಟ್ಟು ಮ್ಯಾಕ್ಸಿಮಮ್ ಇನ್ನೇನು ಇರಲಿಲ್ಲ. ಬಾಡಿ ಕಿಟ್ಟು ಚಾರ್ಜ್ ಇತ್ತು ಅಷ್ಟೇ, ನಾನು ಮಾಡಿಫೈ ಮಾಡ್ತಾ ಇದ್ದೆ. ಅದು ಟಿಂಕರ್ ಹತ್ರ ವರ್ಕ್, ಅದ್ರ ಪಾಡ್ಗೆ ಅದು ವರ್ಕ್ ನಡೀತಾ ಇತ್ತು. ಟ್ಯಾಂಕ್ ಅಲೈನ್ಮೆಂಟ್ಸ್ ನೋಡಿಕೊಂಡು ಕಳಿಸ್ಬಿಟ್ವಿ. ನಮ್ಮ ಹುಡುಗರು ಅಯಾನ್ ಅಂತಿದ್ದಾನೆ, ಆಮೇಲೆ ಶಾಬಾಜ್ ಅಂತಿದ್ದ ಅವಾಗ, ಆಮೇಲೆ ಮನು ಅಂತಿದ್ದಾನೆ, ಇವಾಗ ಇನ್ನೂ ವರ್ಕ್ ಮಾಡ್ತಾ ಇದ್ದವರೆಲ್ಲ ಸಖತ್ ಕಷ್ಟಪಟ್ಬಿಟ್ಟಿದ್ದಾರೆ. ಆಮೇಲೆ ಮೇನ್ ಗೈ ಮುಬ್ಬು, ನೈಟ್ ಆ್ಯಂಡ್ ಡೇ ಏನಿರಲಿ ಇಲ್ದಿರಲಿ ರೆಡಿ ಇರಬೇಕು. ಬಂದಿದ ತಕ್ಷಣ ಆ್ಯಕ್ಚುಲಿ ಬಾಡಿ ಲೈನ್ ಫಿಟ್ ಮಾಡೋಕೆ ನಮ್ಗೆ ಇದ್ದಿದ್ದು ಒಂದೇ ದಿನ. ಒಂದೇ ದಿನ, ಒಂದು ದಿನದಲ್ಲಿ ಫಿಟ್ ಮಾಡಬೇಕಾಯ್ತು. ಒಂದು ದಿನದಲ್ಲಿ ಫಿಟ್ ಮಾಡಬೇಕಾಯ್ತು ಅವನು, ನಮಗೆ ಗೊತ್ತಿಲ್ಲ. ಒಂದು ದಿನದಲ್ಲಿ ಫಿಟ್ ಆಗಬೇಕು ಅಂತ ಹೇಳಿ ಕೂತ್ಕೊಂಡು ನೈಟ್ ಆ್ಯಂಡ್ ಡೇ ಸಖತ್ ಕಷ್ಟಪಟ್ಬಿಟ್ಟು. ಕ್ರೋಮ್ ಒಂದು ಕಡೆ ಆಬ್ವಿಯಸ್ಲಿ ನಾವು ಡಿಸೈನ್ ಮಾಡ್ಕೊಂಡಿದ್ದೋಣ. ನಾನು ಅಜಯ್, ಪ್ರಮತ್, ರಘು ಅಂತಿದ್ದಾರೆ, ಅವ್ರನ್ನೆಲ್ಲ ಸೇರಿಸ್ಕೊಂಡೆ ಟ್ಯಾಗ್ ಮಾಡಿದ್ದ ಅವನು. ಸೊ ಅದೇ ಅಜಯ್ ಅನ್ನೋರ್ದೆ ಗಾಡಿ ಕಿಂಗ್, RX ಕಿಂಗ್, ಒರಿಜಿನಲ್ ಕಿಂಗ್ ಇದ್ದಿದ್ದು. ಸೊ ಅವರೆಲ್ಲ ಬಂದು ಜೊತೆಲಿ ಟೀಮ್ ವರ್ಕ್, ನಂದು ಒಬ್ಬಂದೇ ಏನಿಲ್ಲ ಅಣ್ಣ, ಟೀಮ್ ವರ್ಕ್. ಗಾಡಿ ನಂದಿತ್ತು, ನಂದೊಂದಿತ್ತು, ಯೂಸ್ ಮಾಡ್ಕೊಂಡ್ಬಿಟ್ವಿ ಹೊರತು. ಅಂದರೆ ಪಾರ್ಟ್ಸ್ ಎಲ್ಲ ನಿಮ್ಮ ಹತ್ರ ಇತ್ತಾ? ಇಲ್ಲ, ಬಾಡಿ ಕಿಟ್ ಇತ್ತು. ಬಟ್ ಬೇರೆದು ನಮ್ಮದು ಸೈಯದ್ ಕಾಬಲಿ ಅಂತಿದ್ದಾರೆ ಫ್ರೆಂಡ್, ಆಮೇಲೆ ವಿನೋದ್ ಅಂತಿದ್ದಾರೆ. ಸೊ ಸರ್ ಹಿಂಗೆ ಚಾಲೆಂಜು ಅಂತ ಅವ್ರಿಗೆ ಅದು ಫುಲ್ ವೈರಲ್ ಆಗೋಗಿತ್ತು ನಮ್ಮ ಸ್ಟೋರೀಸು. ಟ್ಯಾಗ್ ಮಾಡೋನು, ನಾವೊಂದು ಟ್ಯಾಗ್ ಮಾಡ್ತಾ ಇದ್ವಿ. ಸೊ ನಿಂಗೆ ಏನು ಬೇಕು ಅಂದ್ರೂ ಕಾಸೇ ಕೇಳಲಿಲ್ಲಣ್ಣ. ಅಪ್ರಾಕ್ಸಿಮೇಟ್ಲಿ ಒಂದು 1.25 ಲಕ್ಷ ರೂಪಾಯಿ ಐಟಮ್ ನನಗೆ ಕೊಟ್ಬಿಟ್ರು. ಫಸ್ಟ್ ಫಿನಿಶ್ ಮಾಡ್ಕೋ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇನ್ನೊಂದು ಹೇಳೋಕೆ ಕೇಳಬೇಕಾಯ್ತು, ಎಷ್ಟು ಆಯ್ತಿದ್ದು ಟೋಟಲ್? ಸೀರಿಯಸ್ಲಿ ಲೆಕ್ಕ ಹಾಕಿಲ್ಲಣ್ಣ. ನನ್ನ ಗಾಡಿ ನಾನು ಲೆಕ್ಕ ಹಾಕಲ್ಲಣ್ಣ, ನಂದು ಪ್ಯಾಷನ್, ನನ್ನ ಗಾಡಿ ನಾನು ಸೀರಿಯಸ್ಲಿ ಲೆಕ್ಕ ಹಾಕಲ್ಲ. ಆ್ಯಕ್ಚುಲಿ ಪ್ಯಾಷನಿಂದನೇ ತುಂಬ ಜನ ಸಪೋರ್ಟು ಮಾಡಿದ್ದು ಅದೇ. ಈಗ ಐಟಮ್ ಎಲ್ಲ ಆಯ್ತಾ. ಸೊ RX ಅದೊಂಥರ ಫೀಲಿಂಗೇ ಬೇರೆ, RX ಅನ್ನೋದೊಂದು ಫೀಲಿಂಗೇ ಬೇರೆ. ಸೊ ಇದರಲ್ಲಿ ಯಾವ ಪಾರ್ಟ್ಸ್ ನಿಮಗೆ ತುಂಬ ಕಷ್ಟ ಆಯಿತು ಅಕ್ವೈರ್ ಮಾಡೋಕ್ಕೆ? ಕಷ್ಟ ಅಂದರೆ ನೋಡಿ, ಟ್ಯಾಂಕ್ ಸ್ಕೂಪ್ಸು. ಓಕೆ, ಇಷ್ಟು ಚಿಕ್ಕ ಐಟಮ್ ಇದು, ಇದಿಲ್ಲ ಅಂದರೆ ಗಾಡಿ ಕಳೆನೇ ಬರಲ್ಲ. ಹೌದು, ಸಖತ್ ಕಷ್ಟ ಆಯ್ತಿದ್ದು. ಒಬ್ರ ಹತ್ರ ಇತ್ತು, ಅವರು ಕೊಡಲಿಲ್ಲ, ನಮ್ಮವರೇನೆ, ಅವ್ರಿಗೂ ಬೇಕಾಗಿರೋರೇನೆ. ಸೊ ಕೊಡಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಐಟಮ್ ಕಷ್ಟನೇ ಅಣ್ಣ. ಪ್ಲಸ್ಸು ನನ್ನ ಗಾಡೀಲಿ ಹಾಕಿದ ಐಟಮ್ಮು ಇಂಡಿಯಲ್ಲಿ ಯಾರೂ ಯೂಸ್ ಮಾಡಿರಲಿಲ್ಲ ಅಣ್ಣ. ಇವಾಗ ಒಂದಷ್ಟು ಐಟಮ್ ಯೂಸ್ ಮಾಡಿಲ್ಲ. ಓಕೆ,
ಸ್ಟೀಲ್ ಬ್ರೇಡೆಡ್ ಥ್ರಾಟಲ್ ಕೇಬಲ್ ನೋಡಿರ್ಲಿಲ್ಲ ಜನ. ಆಮೇಲೆ ಅಡ್ಜಸ್ಟಬಲ್ ಬ್ರೇಕ್ ರಾಡ್ ನೋಡಿರ್ಲಿಲ್ಲ ಜನ. ಆಮೇಲೆ ಈ ತರ ಗೋಲ್ಡ್ ಕೋಟಿಂಗ್ ಬ್ರೇಕ್ ಪೆಡಲ್ಸ್, ಈ ಕಿಕ್ಕರ್ ರಬ್ಬರ್ ಕಲರ್ಗಳದ್ದು, ಕಿಕ್ಕರ್ ರಬ್ಬರ್ ಗೇರ್ ಲಿವರ್ ರಬ್ಬರ್ ಇಂಟೆನ್ಷನಲಿ ಪರ್ಪಲ್ ಬೇಕು ಕಾಲಿಡೋ ಕಡೆ ಅಂತ ಮಾಡಿಸಿದ್ದು. ಕಾಲಿಡೋ ಕಡೆ ಎಲ್ಲ ಪರ್ಪಲ್ ಇರಬೇಕು ಅಂತ ಅವ್ನ ಫೇವ್ರೇಟ್ ಕಲರ್ ಅದು. ನಮ್ಗೆ ಪರ್ಸನಲಿ ಟಾರ್ಗೆಟ್ ಮಾಡ್ಬಿಟ್ರು. ನಾವು ಚಾಲೆಂಜ್ ವೈಸು ಚಾಲೆಂಜ್ ಇಸ್ ಫೈನ್. ನಾನು ನೆಕ್ಸ್ಟ್ ಡೇ ಫೋನ್ ಆಗಿದ್ದೆ ಅವ್ನಿಗೆ, ಹೆಲ್ತಿಯಾಗಿ ಮಾಡೋಣ ಚಾಲೆಂಜು, ಚೆನ್ನಾಗಿರ್ಲಿ, ಆಯ್ತು ರಾತ್ರಿ ಆಗಿದ್ದಾಗಲಿ ಬಟ್ ಹೆಲ್ತಿಯಾಗಿರೋಣ ಅಂತ. ಅವ್ರು ಬೇರೆ ಥರನೇ ತೊಗೊಂಡ್ಬಿಟ್ಟು ತಿರ್ಗಾ ಬ್ಯಾಡ್ ವೇಲ್ ಪೋರ್ಟ್ರೇಟ್ ಮಾಡೋಕೆ ಹೋದ್ರು. ಬಟ್ ಎಲ್ಲ ಅದು ಗೊತ್ತಾಯ್ತು ಬಿಡು, ಅದು ಅವರು ಅಲ್ಲಿಗೆ ಸ್ಟಾಪ್ ಆಗೋಯ್ತು, ಅದು ಗೊತ್ತಾಯ್ತು. ಒಳ್ಳೆತನ. ಸೊ ಯಾರೇ ಒಂದು ಚಾಲೆಂಜ್ ಹಾಕಿ ಯಾರಿಗೇ ಆಗಲಿ ನಿನ್ಗೆ ಇದು ಮಾಡೋಕ್ಕಾಗಲ್ಲ, ನಿನ್ನ ಕೈಲಿ ಆಗೋದೇ ಇಲ್ಲ ಅದು ಇದು ಅಂತ ಅಂದಾಗ ಒಂಥರ ಬೇರೆ ಅಡ್ರಲಿನ್ ಶಾರ್ಟ್ಸೇ ಇರುತ್ತೆ, ಒಂಥರ ಪಂಪ್ ಆಗಿಬಿಡುತ್ತೆ, ಮಾಡಲೇಬೇಕು ಅಂತ. ಸೊ ಹಂಗೆ ರೆಡಿ ಆಗಿರೋ ಗಾಡಿ ಇದು. ಸೊ ನಿಮಗೂ ಏನಾದರೂ ಬೇಕಾದರೆ ಇದೇ ಥರ ರೆಡಿ ಮಾಡಿಕೊಡಿ ಅಂತಂದರೆ ರೆಡಿ ಮಾಡಿಕೊಡ್ತಾರೆ. ಮೇನ್ ಏನು ಗೊತ್ತಾ, 2 ಸ್ಟ್ರೋಕ್ ನಾನು ಮುಂಚೆ ವಿಡಿಯೋದಲ್ಲೂ ಹೇಳಿದ್ದೀನಿ, 2 ಸ್ಟ್ರೋಕ್ ರೆಡಿ ಮಾಡಿಸ್ಬೇಕು ಅಂತಂದರೆ ಪೇಷನ್ಸ್ ಇರಬೇಕು. ಪ್ರತಿಯೊಂದು ಪಾರ್ಟ್ ಆಗಲಿ, ಅಯ್ಯೋ ಅಷ್ಟು ದೂರ ಹೋಗ್ಬೇಕಾ, ಅಯ್ಯೋ ಅಲ್ಲಿಂದ ತರಬೇಕಾ, ಅಯ್ಯೋ ಇಲ್ಲೋ ಹೋಗಿ ತರಬೇಕು, ಅಲ್ಲಿಂದ ಅದು ಬರುತ್ತೆ ಅಂತ ನಾವು ಕುತ್ಕೋಬಾರ್ದು, ನಾವೇ ಹೋಗಿ. ಯಾಕಂದರೆ ಹೆಂಗಿರುತ್ತೆ ಅಂತಂದರೆ ಒಂಥರ ಹಾಟ್ ಕೇಕ್ ಇದ್ದಂಗೆ, ಆ ಪಾರ್ಟ್ ಸಿಗ್ತಾ ಇದೆ ಅಂತಂದರೆ 10 ಜನ ಕಾಯ್ತಾ ಇರ್ತಾರೆ ಅದಕ್ಕೆ, ಇಮ್ಮಿಡಿಯೇಟ್ ಓಡೋಗಿ ತೊಗೊಂಡ್ಬಿಟ್ಟಿರ್ತಾರೆ ಇದನ್ನು. ಇನ್ನೊಂದು ಸೀಟ್ ಸಿಗ್ಲಿಲ್ಲ, ಸೀಟ್ ಒಬ್ರ ಹತ್ರ ಇತ್ತು, ಅವ್ರ ಹತ್ರನೇ ಕೊಡ್ಲಿಲ್ಲ. ಸೊ ನಾವು ಕಾಯ್ಕೊಂಡಿದ್ದು ವೇಸ್ಟು. ಸೊ ಸಮುರಾಯಿದು ಸೀಟ್ ಪ್ಲೇಟ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ, ನಾವು ಸಮುರಾಯಿ ಸೀಟ್ ಪ್ಲೇಟ್ ಯೂಸ್ ಮಾಡಿ ಕಿಂಗ್ ಶೇಪ್ ಎಲ್ಲ ಕೊಟ್ಟಿದ್ದು ಅಂತ. ನಮ್ಮ ಪರ್ವೀಸ್ ಅಂತಿದ್ದಾನೆ, ಅವ್ರ ಅಂಗಡಿಯಲ್ಲೇ ಮಾಡಿದೆಲ್ಲ ಸಮುರಾಯಿ ಬೇಸ್ ಪ್ಲೇಟ್. ಒಟ್ಟಿನಲ್ಲಿ ದೊಡ್ಡ ಟೀಮೇ ಇದೆ ಇದು. ಇದೆ ಅಣ್ಣ, ಟೀಮ್ ಇದೆ. ಟೀಮ್ ಇಲ್ದಂಗೆ ಇಷ್ಟೆಲ್ಲ ನಾವು ಮಾತಾಡಲ್ಲ. ಸೊ ಈಗ ನಮ್ಮ ವ್ಯೂವರ್ಸು ಅಥವಾ ಈ ವಿಡಿಯೋ ನೋಡ್ತಾ ಇರೋರು, ಒಂದು RX ನೀವು ಇಲ್ಲ, ನಿಮ್ಮ ಪ್ಯಾಷನ್ ಇದೆ, ಬೈ ಮಾಡಬೇಕು ಅಂತಂದ್ರೂ ನಮ್ಮ ಆದರ್ಶ ಹತ್ರ ಸಿಗುತ್ತೆ. RX 100 ಆಗಲಿ, Z ಆಗಲಿ. ಅವ್ರು ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಅವಾಗವಾಗ ಯಾವುದೋ ಗಾಡಿ ಸೇಲ್ಗೆ ಬಂತು ಅಂತಂದರೆ ಆಗ್ತಾ ಇರ್ತಾರೆ. ಅದು ರೆಡಿ ಆಗಿರೋ ಗಾಡಿಗಳು ಸೇಲಿಗೆ ಬರ್ತಾ ಇರುತ್ತೆ. ಮೊನ್ನೆ ಒಂದು ಇದು ಫಿಯರ್ ಅದೇ ನೋಡಿದೆ ಸುಜುಕಿ ಫಿಯರ್ ಒಂದು ಸೇಲ್ಗಿತ್ತು, ಪ್ಲಸ್ RX ಸೇಲ್ಗಿತ್ತು, ಅದು ಸೇಲ್ ಆಯ್ತಲ್ಲ. ಅದು 135 ಬ್ಲಾಕ್ ಗಾಡಿ ಒಂದಿದೆ, ರೆಡ್ ಗಾಡಿ ಸೋಲ್ಡು, SD ಸೋಲ್ಡು, ಶೋಗನ್ ಸೋಲ್ಡು, RD ಒಂದಿತ್ತು, ಅದು ಸೇಲ್ RD ಸೋಲ್ಡು. ಆಮೇಲೆ ಸಿಲ್ವರ್ದೊಂದು CRX ಅದು ಸೋಲ್ಡು. ಸೊ ಇವರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ರೆಗ್ಯುಲರ್ ಆಗಿ ಇವ್ರು ಅಪ್ಡೇಟ್ ಕೊಡ್ತಾ ಇರ್ತಾರೆ. ಯಾವುದನ್ನ ಗಾಡಿ ಸೇಲ್ ಬಂತು ಅಂತಂದರೆ ಒಂದು ಹಾಟ್ ಕೇಕ್ ಥರ ಸೇಲ್ ಆಗ್ತಾ ಇರುತ್ತೆ, ಮೊದಲೇ ಗೊತ್ತಲ್ಲ RX. ಸೊ ನಿಮಗೂ ಏನಾದರೂ ತೊಗೋಬೇಕು ಅಂತಂದ್ರೂ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಗಾಡಿ ಇರೋದನ್ನ ನಾರ್ಮಲ್ ರೆಡಿ ಮಾಡಿಸ್ಬೇಕು ಅಂತಂದ್ರೂ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಈ ಥರ ಕಸ್ಟಮ್ ಬಿಲ್ಟ್ ಬೇಕು, ಒಂಥರ ಇದು ಹೆಡ್ ಟರ್ನರು, ಐ ಕ್ಯಾಚ್ ಈ ಥರ ರೆಡಿ ಮಾಡಿಸ್ಬೇಕು ಅಂತಂದರೆ ನೋಡಿ, ಇದು ಪೇಂಟು ಕೈಯಲ್ಲೇ ಮಾಡಿ, ಏರ್ ಬ್ರಷ್ ಟೈಮ್ ತಗೊಳುತ್ತಣ. ಇವಾಗ ನಾವು ಚಾಲೆಂಜ್ ಇದ್ದು ಜನಕ್ಕೆ ಗೊತ್ತಾಯ್ತು ಯಾಕೆ ಮಾಡ್ತಾವ್ರಿ ಇವರು. ಆಬ್ವಿಯಸ್ಲಿ ಅವರೇ ಕೆಣಕೊಂಡ್ಬಂದಿದ್ದು ಚಾಲೆಂಜ್ ಇದ್ದಿದ್ದಕ್ಕೆ ಜನಕ್ಕೂ ಗೊತ್ತಾಯ್ತು ಇವ್ರು ಜೆನ್ಯೂನ್ ಆಗಿ ಚಾಲೆಂಜ್ ಅಕ್ಸೆಪ್ಟ್ ಮಾಡೋರೆ ಅಂತ. ಇಲ್ಲಾಂದ್ರೆ ಆ ವರ್ಕ್ ಎಲ್ಲಣ ಮಾಡ್ಸಕ್ಕಾಗತ್ತೆ. 10 ದಿನದಲ್ಲಿ ತುಂಬಾ ಕಷ್ಟ ಬಿಡಿ ರೆಡಿ ಮಾಡಿಸೋದು. ನೋಡೋಣ, ಇದು ಯಮಹಾ ಲೋಗೋ ಇರೋದೊಂದು ಡಿಸ್ಪ್ಲೇಟ್ ಇದು. ಸೊ 300 mm ಯಮಹಾ ಲೋಗೋ ಇದೆ, ಬ್ರೆಂಬೋ ಕ್ಯಾಲಿಪರ್ ಇದೆ, RXZ 6 ಸ್ಪೀಡ್ದು ಮಾಸ್ಟರ್ ಸಿಲಿಂಡರ್ ಇದೆ, ಕಿಂಗ್ದು ಮೀಟರು. ಇದು LED ಹೆಡ್ಲೈಟು, RX ಕಿಂಗ್ದು ಹೆಡ್ಲೈಟ್ ಸ್ಟೇಸ್, RX ಕಿಂಗ್ದು. ಇದು 6 ಸ್ಪೀಡ್ ಹೆಡ್ಡು, ಕೋಬ್ರಾ RX ಕಿಂಗ್ ಕೋಬ್ರಾದು ಇಂಜಿನ್ ಕವರ್ಸು. ಇದು ಡಿಪ್ ಆಗಿದೆ, ಇದು ಕ್ರೋಮ್ ಪ್ಲೇಟೆಡು. ಕಿಂಗ್ದು ಕಿಕ್ಕರು, ಇದು ಕಿಂಗ್ದು ಬ್ರೇಕ್ ಪೆಡಲ್ಲು, ಕಿಂಗ್ ರೇರ್ ಫುಟ್ ರೆಸ್ಟು, ಕಿಂಗ್ ರೇರ್ ಸ್ವಿಂಗ್ ಆರಮ್ಮು, ಕಸ್ಟಮ್ ಮೇಡ್ ಚೇಂಬರು. ಫ್ರಂಟ್ ಆ್ಯಂಡ್ ಬ್ಯಾಕ್ ರಿಮ್ಸೂ ಹೈಡ್ರೋ ಡಿಪ್ ಮಾಡಿಸಿರೋದು, ಪೇಂಟ್ ಮಾಡಿ ಹೈಡ್ರೋ ಡಿಪ್ಪು. ಇದು ನೋಡಿ, ಇದು ಫುಲ್ ಯುನೀಕು ಲೇಡೀಸ್ ಹ್ಯಾಂಡಲ್, ಗ್ರ್ಯಾಬ್ ಹ್ಯಾಂಡಲ್ಸ್. ಇದು ಅದ್ರ ಮೇಲೂ RX ಕಿಂಗ್ ಇದೆ, ಇದು ಇಂಪೋರ್ಟ್ ಮಾಡಿದ್ದು ಅದೂ. ಇದು ಮತ್ತು ಇದು ನೋಡಿ, ಇದು ಡೈ ಕ್ಯಾಸ್ಟ್ ಕ್ವಿಕ್ ರಿಲೀಸ್ ಕ್ಯಾಪ್ಸ್ ಅಂತಾರೆ. ಸೊ ಕ್ವಿಕ್ಕಾಗಿ ಕೀ ಹಾಕ್ದಂಗೆ ಟ್ಯಾಪ್ ತೆಗೆಯುವಂಥದ್ದು ಕ್ಯಾಪ್. ಇದು ಸ್ಟೇರಿಂಗ್ ಡ್ಯಾಂಪರು, ಹ್ಯಾಂಡಲ್ ಮೌಂಟ್ದು, ಕಿಂಗ್ದು ಮೀಟರ್ ಅಸೆಂಬ್ಲಿ, ರೇಸಿಂಗ್ ಕ್ಲಚ್ ಯೋಕು, ಆಮೇಲೆ ಡಾಮಿನೋ ಕ್ವಿಕ್ ಥ್ರಾಟಲ್ ಇದೆ. ಇದು ಸ್ಟೀಲ್ ಬ್ರೆಡೆಡ್ ಥ್ರಾಟಲ್ ಕೇಬಲ್ಲು, ಇದು ಸ್ಟೀಲ್ ಬ್ರೆಡೆಡ್ ಕ್ಲಚ್ ಕೇಬಲ್ಲು. ಕಿಂಗ್ದೆ ಸೀಟು, ಅದರದ್ದು ಟೂಲ್ ಬಾಕ್ಸು, LED ಟೈಲ್ ಲೈಟು ಇಂಟಿಗ್ರೇಟೆಡ್, ಇದರಲ್ಲಿ ಇಂಡಿಕೇಟರ್ಸ್ ಎಲ್ಲ ಬಂದುಬಿಡುತ್ತೆ ನೋಡಿ. ಇನ್ಕ್ಲೂಡಿಂಗ್ ರೇರ್ ಮಡ್ಗಾರ್ಡ್ ಕೂಡ ಅದು ಪೇಂಟೆಡ್ ಗ್ರಾಫಿಕ್ಸು. ಸೊ ಸ್ಲೀಕ್ ಟೈರ್ಸು. ಸೊ ಹಿಂಗಿದೆ ಗಾಡಿ. ಇದು ನೋಡಿ, ಇನ್ನೊಂದು ಹಬ್ಬ ಕಟ್ ಮಾಡ್ತಾರೆ, ಅದು ವಿಡಿಯೋ ಹಾಕಿದ್ದೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ, ನಮ್ಮವ್ರು ಮಾಡಿದ್ದಾರೆ ಬೇಜಾನ್ ಜನ. ಸೊ ಇದು ಲೇಟೆಸ್ಟ್. ಮುಂಚೆ ಫ್ಲವರ್ ಡಿಸೈನ್ ಇತ್ತು, ಇದು ಸ್ವಲ್ಪ ಶಾರ್ಪ್ ಆಂಗಲ್ ಕಾಣಿಸ್ಲಿ ಅಂತ ಹಿಂಗೆ ಮಾಡಿದ್ದು. ಸದ್ಯಕ್ಕೆ ಪಾರ್ಟ್ಸ್ ಇರೋದಕ್ಕೆ ಒಂದು 2-3 ಪಾರ್ಟ್ಸ್ ಪಾರ್ಟ್ಸ್ ಇರುತ್ತಣ್ಣ. ನಂದು ಆಬ್ವಿಯಸ್ಲಿ ನನ್ನ ಇಂಜಿನ್ ಇತ್ತು,
ಸೊ ಅದು ಬಿಟ್ಟು ನೋಡಿ ಇವಾಗ ಹಾಕಿರೋದು ಅದರಲ್ಲಿ 6 ಸ್ಪೀಡ್ ಹೆಡ್. ಇವಾಗ ವರ್ಷನ್ 2 ಅಂತ ಮಾಡ್ಬಿಟ್ಟಿದ್ದೀನಿ. ಸ್ವಲ್ಪ ಚೇಂಜಸ್ ಇದೆ, ನೀವು ಲಾಸ್ಟ್ ವಿಡಿಯೋ ನೋಡಿದ್ದಕ್ಕೂ ಇದಕ್ಕೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ಲಿಂಗ್ ಬ್ಲಿಂಗ್ ಮಾಡೋಣ ಅಂತ. ಬಟ್ ಇದನ್ನ ತಗೊಂಡು ಓಡಾಡ್ತಾ ಇದ್ರೆ ಎಟ್ಟರ್ನರ್ ತಿರ್ಗ್ ನೋಡ್ತಾ ಇರ್ತಾರೆ ಗಾಡಿ ಅಲ್ವಾ. ನಾವು ಆ ಥರ ಅವ್ರು ಹಾಕೋ ಥರ ಎಲ್ಲ ವಿಡಿಯೋಗಳು ಆಡ್ಕೊಂಡಿರೋಕ್ಕೆ ಆಗಲ್ಲ. ನಂದು ಮೇನ್ ಬಿಸ್ನೆಸ್ ಪ್ಲೇಯರ್ಸು. ಸೊ ನಾನು ಶೋ ಆಫರ್ ಅಲ್ಲ. ಆದ್ರೂ ಈ ಥರ ಚಾಲೆಂಜ್ ಹಾಕಿದ್ರೆ ಬಿಡಲ್ಲ. ಅದು ಇಂಟರ್ ಸ್ಟೇಟ್ ಚಾಲೆಂಜ್ ಬೇರೆ. ಅದು ಸ್ಟೇಟ್ ಅಂತ ಅಲ್ಲ, ಬಟ್ ಆದ್ರೂ ಅಷ್ಟು ದೂರದಿಂದ ಅಣ್ಣ ಒಂದು ಜಾಗದಿಂದ ಒಂದು 500 ಮೀಟರ್ ಇರೋರೆಲ್ಲ ಫ್ರೆಂಡ್ಸ್ ಅವ್ರು ನನಗೆ. ಅವ್ನು ಆಕ್ಚುಲಿ ನನ್ನ ಕಸ್ಟಮರ್. ಅವ್ನು ಆಲ್ರೆಡಿ ಒಂದು ಯೂಟ್ಯೂಬ್ ವಿಡಿಯೋಲಿ ಹೇಳಿದ್ದಾನೆ, ನಾವು ಟ್ಯೂನರ್ಸ್ ಕ್ರಾಫ್ಟ್ ಅವ್ರ ಐಟಮ್ ಕೊಟ್ಟರು, ಇವೆಲ್ಲ ಸೋರ್ಸ್ ಮಾಡಿಕೊಟ್ರು ಅಂತ. ಅವ್ನ ಗಾಡಿ ಫಸ್ಟ್ ಗಾಡಿ ಬಿಲ್ಡ್ ಮಾಡೋಕ್ಕೆ. ಸೊ ಜನಕ್ಕೆ ಗೊತ್ತು ಯಾರಪ್ಪ ಯಾರ ಮಗ ಅಂತ. ಸೊ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಇವರು ಕೊರಿಯರ್ ಮಾಡ್ತಾರೆ. ಸೊ ಅದು ಬೇಕಾದ್ರೆ ಅವರು ಲಿಂಕ್ ನಾನು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಥವಾ ಈ ಕಡೆ ಯಾರಾದರೂ ದೊಡ್ಡಬಳ್ಳಾಪುರದ ಕಡೆ ಓಡಾಡೋರಿದ್ರೆ ಬಂದು ಸೀದಾ ಸ್ಟೋರ್ ಹತ್ರನೇ ಬಂದು ನಿಮ್ಗೇನು ಬೇಕೋ ತೊಗೊಂಡೋಗ್ಬೋದು. ವೀಡಿಯೋನು ನಾನು ಹಾಕಿರ್ತೀನಿ. ಅವ್ರ ಸ್ಟೋರ್ ಕಂಪ್ಲೀಟ್ ವೀಡಿಯೋ ಒಂದು ಮಾಡಿದ್ದೀನಿ. ನಿಮಗೆ ರಿಮ್ಸಿಂದ ಹಿಡ್ದು, ಸೈಲೆನ್ಸರಿಂದ ಹಿಡ್ದು, ಟ್ಯಾಂಕಿಂದ ಹಿಡ್ದು, ಹಿಂದೆ ಕೌಲಿಂದ ಹಿಡ್ದು, ಹೆಡ್ಲೈಟ್ ಅಸೆಂಬ್ಲಿ ಏನು ಬೇಕು ಎಲ್ಲ ಸಿಗುತ್ತೆ. ನೋಡಿ ತೊಗೊಳ್ಳಿ. ಸೊ ಈ ಗಾಡಿ ಬಗ್ಗೆ ಸಣ್ಣದೊಂದು ಜನಕ್ಕೆ ಗೊತ್ತಾಗಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ಬೇಕಾದ್ರೆ ಡೈರೆಕ್ಟಾಗಿ ಬಂದು ಗಾಡಿನೂ ನೋಡ್ಬೋದು, ತೋರಿಸ್ತಾರೆ. ರೈಡ್ ಮಾತ್ರ ಯಾರು ಕೇಳಬೇಡಿ ಅಷ್ಟೇ. ಓಕೆ. ಸೊ ಇನ್ನೂ ಏನಾದರೂ ಹೇಳೋದಿದೆಯಾ ನಮ್ಮ ವ್ಯೂವರ್ಸ್ಗೆ? ಯಾರು RX ಲವರ್ಸ್ ಕೇಳ್ತಾರೆ, ಬಟ್ ನನಗೆ ನೀವು 10 ದಿನಕ್ಕೆ ಮಾಡಿದ್ದೀರಾ, 1 ತಿಂಗ್ಳಿಗೆ ಮಾಡಿಕೊಡಿ, 15 ದಿನಕ್ಕೆ ಮಾಡಿಕೊಡಿ ಅಂತ. ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇರಲ್ಲ. ಪ್ಲಸ್ಸು ಅದು ಕಾಂಪಿಟೇಷನ್ ಲೆವೆಲ್. ಅದು ಹಿಂಗೆ ಪರ್ಸನಲಿ ಕಾಂಪಿಟೇಷನ್ ಬೇರೆ, ಸೇಲ್ಸ್ ಬೇರೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇದು ನನ್ನ ಗಾಡಿ. ಇದು ಕಾಂಪಿಟೇಷನ್ ಥರ ಸ್ಪೀಡಲ್ಲೇ ನೀವು ಸೇಲ್ಸ್ಗೂ ಮಾಡ್ಕೊಡಿ ಅಂದರೆ ಚೆನ್ನಾಗಿ ಬರಲ್ಲ ಗಾಡಿ. ಎಲ್ಲ ಕಷ್ಟ ಆಗಲ್ಲ, ಮಾಡೋದು ಕಷ್ಟ. ಸೊ ಟೀಮ್ ವರ್ಕ್ ಇತ್ತಣ್ಣ. ಯಾರು ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇಂದ ವರ್ಕ್ ಮಾಡಿದ್ರೆ ಎಲ್ಲರೂ ಟೀಮ್ ಎಲ್ಲ ಚಾಲೆಂಜ್ಗೋಸ್ಕರ ನಡಿ ಮಾಡೋಣ ನಾನು ಬರ್ತೀನಿ ಹಂಗೆ. ಸೊ ಈ ಥರ ಮಾಡಿರೋದು ಇದು. ನಿಮಗೂ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತಾರೆ. ನಿಧಾನಕ್ಕೆ ಮಾಡ್ಕೊಡ್ತಾರೆ, ನೀಟಾಗಿ ಮಾಡ್ಕೊಡ್ತಾರೆ. ಆಮೇಲೆ ಇನ್ನೊಂದು ಏನು ಮೇನ್ ಪಾಯಿಂಟ್ ಅಂದ್ರೆ ಅಣ್ಣ, ಇವಾಗ ಇಂಡಿಯನ್ RXಗಳು ಬಂದು ಸ್ಟಾಕ್ 120, 130, ಮ್ಯಾಕ್ಸ್ 120, 125 ಅಷ್ಟೇ ಹೋಗೋದು. 135 cc ಕಿಂಗ್ ಬಂದು 145, 150 ಈಸಿ ಹೊಡಿತಾವ ಅಲ್ಲಿ ಸ್ಟಾಕಲ್ಲಿ. ಸೊ ಕಿಂಗ್ ಮಾಡ್ತಾ ಇದೀವಿ ಅಂದಮೇಲೆ ಕಿಂಗ್ ತರ ಗಾಡಿ ಓಡಬೇಕು. ಬರೀ ಇವಾಗ ಮುದ್ಕಿಂಗ್ ಮೇಕಪ್ ಮಾಡ್ಬಿಡೋದಲ್ಲ. ಸೊ ನಮ್ಗಿದ್ದಿದ್ದು ಅದೇ. ಇವಾಗ ನೋಡೋಕೆ ಕಿಂಗ್ ಅನ್ನಿಸ್ಬಿಡ್ತು ಅಂತಂದ್ರೆ ಗಾಡಿ ಹಂಗೆ ಓಡಬೇಕು. ಗಾಡಿ ಓಡ್ತಾ ಇಲ್ಲ ಅಂತಂದ್ರೆ ಅದು ಇಲ್ಲಿಗೆ ಹುಲಿನ ಮೇಕಪ್ ಮಾಡ್ದಂಗೆ ಇರ್ತದೆ. ಅದು ಕರೆಕ್ಟ್. ಇಂಜಿನ್ ಪರ್ಫಾರ್ಮೆನ್ಸು ಅಷ್ಟೇ ಮುಖ್ಯ. ಔಟ್ಲುಕ್ ಎಷ್ಟು ಮುಖ್ಯನೋ ಪರ್ಫಾರ್ಮೆನ್ಸು ಅಷ್ಟೇ ಮುಖ್ಯ. ನೀವು ಔಟ್ಲುಕ್ ಈ ಥರ ಇಟ್ಕೊಂಡು ಒಂಥರ ಗಾಡಿ ನೋಡಿದ್ರೆ ಹಂಗೈತೆ ಹೋಗೋದೇ ಇಲ್ಲ. ನಮ್ಮ ಮೇನ್ ಪಾಯಿಂಟ್ ಇದ್ದಿದ್ದು ಅದೇ ಅಣ್ಣ. ಗಾಡಿ ಬನ್ನಿ, ಇವಾಗ ಕಿಂಗ್ ಮಾಡ್ತಾ ಇದ್ರ ತಾನೇ ನೀವು, ಬನ್ನಿ ಡೈನಲ್ಲಿ ಬನ್ನಿ. ಪ್ಲಸ್ ಇನ್ನೊಂದೇನಂದ್ರೆ RX ಯಾವತ್ತು ಟಾಪ್ ಸ್ಪೀಡ್ ನೋಡಿ ಯಾರು ಇಷ್ಟ ಬೀಳಲ್ಲ. ಪಿಕಪ್ ಸ್ಟಾರ್ಟಿಂಗ್ ಇನಿಷಿಯಲ್ ಇದೆಯಲ್ಲ ಆ ಫೀಲಿಂಗ್ ಇರೋದೇ ಮೇನ್ RXಗಳಲ್ಲಿ. ಮೇನ್ ಪಾಯಿಂಟ್ ನಮ್ದು ಇದ್ದಿದ್ದು. ಇವಾಗ ಕಿಂಗ್ ಮಾಡಕ್ ಹೋಗಿದ್ಯಲ್ಲಪ್ಪ ನೀನು, ಕಿಂಗ್ ತರ ಓಡ್ಬೇಕು ಗಾಡಿ ಅಷ್ಟೇ. ಡೈನಲ್ಲಿ ಬನ್ನಿ ಕುತ್ಕೊಳ್ಳೋಣ, ರೇಸ್ ಗೀಸ್ ಬೇಡ. ರಾಜ ಆದ್ರೆ ರಾಜನ್ ತರ. ಎಕ್ಸಾಕ್ಟ್ಲಿ. ಇವಾಗ ಬೆಕ್ನ ಹುಲಿ ಮಾಡಕ್ ಹೋಗಿರೋದು ನೀನು, ನಾವು ಹುಲಿನೇ ಮಾಡ್ತಾ ಇದೀವಿ ನಾವು. ಸೊ ಆಬ್ವಿಯಸ್ಲಿ ಬರೀ ಬಾಡಿ ಮಾಡ್ಬಿಟ್ರಲ್ಲ, ಇಂಜಿನ್ ವೈಸ್ ಇದ್ರಲ್ಲ ಮ್ಯಾಕ್ಸಿಮಮ್ ಅಪ್ಗ್ರೇಡೆಡ್ ಪಾರ್ಟ್ಸೇ ಇರೋದು. ಸ್ಪೀಡ್ ಫಿಗರ್ಸ್ ಹೇಳ್ಬಾರ್ದೋ ಗೊತ್ತಿಲ್ಲ ನನಗೆ. ಸೊ ಹಂಗೆ ಓಡ್ತಾ ಇದೆ ಗಾಡಿ. ಕಿಂಗ್ ಹೆಂಗೆ ಓಡುತ್ತೆ ಹಂಗೆ ಓಡ್ತಾ ಇದೆ. ಮೈಲೇಜ್ ಯಾರು ಕೇಳಲ್ಲ. ಸೊ ಆ್ಯಕ್ಚುಲಿ ಈ ಗಾಡಿ ನೋಡಿದ ಮೇಲೆ ನಾನು ಇದ್ರದ್ದು ವಿಡಿಯೋ ಮಾಡಲೇಬೇಕು ಅಂತ ಸುಮಾರು 2 ತಿಂಗಳ ಮೇಲಾಯಿತು. ಜಾಸ್ತಿ ಅಲ್ಲ, ನಾನು ಹೇಳಿ ವಿಡಿಯೋ ಮಾಡೋಣ ಅಂತ ಕೊನೆಗೆ ಈಗ ಟೈಮ್ ಬಂತು. ಸೊ ಇಲ್ಲಿದೆ ನೋಡಿ ಗಾಡಿ. ನಿಮಗೂ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬೇರೆ ಏನಾದರೂ ಇದೆಯಾ ನಮ್ಮ ವ್ಯೂವರ್ಸ್ ಹೇಳೋಂಥದ್ದು? ಏನಿಲ್ಲ, ಬನ್ನಿ ನೋಡಿ. ಎಷ್ಟೊಂದು ಜನ ಕೇಳ್ತಾ ಇದ್ರು ಯಾವುದು ವಿಡಿಯೋ ಬಿಡಲಿಲ್ಲ ರೀಸೆಂಟಾಗಿ ಅಂತ. ಅವರು ಒಂದು ಸ್ವಲ್ಪ ಏನೋ ಎಲ್ರಿಗೂ ಹೇಳ್ಕೊಂಡ್ಬಿಟ್ಟಿದ್ರಂತೆ, ಸೇಲ್ ಮಾಡಿಬಿಟ್ಟು ಒಂದು ಗಾಡಿ ಅಂತ. ಒಳ್ಳೊಳ್ಳೆ ಆಫರ್ ಬಂದಿತ್ತು. ಇದು ಮಾರಿದ್ರೆ ನನಗೆ ಒಳ್ಳೆ ಕಾರ್ ಬಂದಿರೋದು ಅಂತ ಆಫರ್ ಬಂದಿತ್ತು. ನಾನು ಮಾರಲ್ಲ ಗಾಡಿ. ಸೊ ಆ್ಯಕ್ಚುಲಿ R1 ಮಾರಾಕ್ದಲ್ಲ ನೀನು? R1 ಇಟ್ಟಿದ್ದೀನಿ. ಎಷ್ಟೊಂದು ಜನಕ್ಕೆ ನನ್ನ ಬಗ್ಗೆ ಗೊತ್ತೇ ಇಲ್ಲ. ಎಲ್ಲ ಗಾಡಿಗಳು ಯೂಸ್ ಮಾಡಿಬಿಟ್ಬಿಟ್ಟಿದ್ದೀನಿ. RX ಬೈಕಿಂಗ್ ಕ್ಲಬ್ ಇದೆಯಲ್ಲ, ಸೊ ಆ ಕ್ಲಬ್ಗಳೆಲ್ಲ ಇವರು ಸ್ವಲ್ಪ ಹೆಸರುವಾಸಿ. ಪ್ಲಸ್ ಇವ್ರದ್ದೇ ಒಂದು RX ಕ್ಲಬ್ ಕೂಡ ಇದೆ, ಭಾರತ್ RX ಓನರ್ಸ್ ಕ್ಲಬ್ ಅಂತ. ಸೊ ಅದು ಇನ್ಸ್ಟಾಗ್ರಾಮ್ ID ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ. ನೀವು ಫಾಲೋ ಮಾಡಿ. ರೈಡ್ಸು ಮಾಡ್ತಾ ಇರ್ತಾರೆ, ಬ್ರೇಕ್ಫಾಸ್ಟ್ ರೈಡು, ಸಣ್ಣ ಪುಟ್ಟ ರೈಡ್ಸು, ಕಾಸ್ ರೈಡ್ಸು. ಸೊ ಈ ಥರ ರೈಡ್ಸ್ ಮಾಡ್ತಾ ಇರ್ತಾರೆ. ಯಾವಾಗ ನೀವು ಒಂದೇ ಮೈಂಡ್ ಸೆಟ್ ಇರುವಂಥ ರೈಡರ್ಸ್ ಜೊತೆ ಇರ್ತೀರಾ, ಸೊ ನಿಮ್ಗೆ ಅದ್ರ ಬಗ್ಗೆ ನಾಲೆಜು ಬೆಳೀತಾ ಇರುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ID ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಫಾಲೋ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಸಣ್ಣ ಇನ್ಫಾರ್ಮೇಷನ್ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಆದೇಶ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೂ ಗಾಡಿಗಳು ಬರಲಿ, ಹಿಂಗೆ ಬಂದು ಮಾಡ್ತಾ ಇರ್ತೀನಿ ವಿಡಿಯೋನ. ರೆಡಿ ಆಗ್ತಾ ಇದೆ. ಇನ್ನೊಂದು 135 ರೆಡಿ ಆಗ್ತಾ ಇದೆ, Z. ಸೊ ಇನ್ನೊಂದು Z ರೆಡಿ ಆಗ್ತಾ ಇದೆ. ಸೊ ಅದು ಬೇಕಾದ್ರೆ ನೆಕ್ಸ್ಟ್ ಯಾವ್ದಾನ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕ್ತೀನಿ Z ಬಗ್ಗೆ. ಅದು ಸೇಲ್ಗೂ ಇರುತ್ತೆ ಅನ್ಕೋತೀನಿ. ಇಲ್ಲ ಕಸ್ಟಮರ್ ಗಾಡಿ. ಓಕೆ, ಕಸ್ಟಮರ್ ಗಾಡಿ. ನೆಕ್ಸ್ಟ್ ನಿಮಗೂ Zಗೆ ಆ ಥರ ಬೇಕು ಅಂತಂದರೆ ಮಾಡಿಸ್ಕೋಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲ ಮುಗಿಸೋಣ. ನಮಸ್ಕಾರ.